ನನ್ನ ಮಗಳು ನೋಡುವಂಗಾಯ್ತದೆ, ಸುಮಾರು ದಿವಸ ಆಯಿತು. ತಡಿ ಫೋನ್ ಮಾಡ್ತೀನಿ. ಹಲೋ ಬಾವ, ಮನೆಗೆ ಸುಮಾರು ದಿವಸ ಆಯ್ತಲ್ಲ, ಮಕ್ಳು ಕರ್ಕೊಂಬಾ. ಕೆಲಸಮ್ಮ ಬರೋಕ್ಕಾಗ್ತಾ ಇಲ್ಲ, ನೀನು ನೋಡೋಕ್ಕೂ ಆಗ್ತಿಲ್ಲಮ್ಮ, ಬೇಜಾರು ಮಾಡ್ಕೋಬೇಡ. ಹಂಗನ್ಬೇಡ ಬಾವ, ದಾರಿನೇ ಕಾಯ್ತಾ ಇದ್ದೀನಿ ನೀನು ಬರ್ತೀಯ ಅಂತ. ಸರಿಯಮ್ಮ, ಆಯಿತು, ಫ್ರೀ ಮಾಡ್ಕೊಂಡು ಆದರೆ ಬರ್ತೀನಿ. ಮಕ್ಳು ಕರ್ಕೊಂಡು ಬಂದ್ಬಿಡು, ಇಲ್ಲೇ ಅಡುಗೆ ಮಾಡಿಸ್ತೀನಿ, ಊಟ ಮಾಡುವಂತೆ. ಹಾಂ ಸರಿಯಮ್ಮ, ಆಯಿತು, ಬರ್ತೀನಿ, ಬೇಗ ಬರ್ತೀನಿ. ಮಗಳನ್ನ ಕರ್ಸ್ಕೊಳ್ಳೋಕ್ಕೆ ನಮ್ಮ ಅತ್ತೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವರೆಲ್ಲ ಬಂದರೆ ನಾನು ಅಡುಗೆ ಮಾಡಬೇಕು. ನನಗೆ ಆ ಹೊಣೆ ಬರ. ನಾನು ಇರಲ್ಲಪ್ಪ. ಒಂದು ಅವಳು ಬರಬೇಕು, ಇಲ್ಲ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕು. ಎರಡರಲ್ಲೊಂದು ನಾನೇ ಡಿಸೈಡ್ ಮಾಡ್ತೀನಿ. ಏನು ಮಾಡ್ತಾ ಇದ್ದೀಮ್ಮ? ಬಾಮ್ಮ ಇಲ್ಲಿ ಸ್ವಲ್ಪ. ನನ್ನ ಮಗಳು ಬರ್ತಾ ಇದ್ದಾಳೆ ಕಣಮ್ಮ, ಸ್ವಲ್ಪ ಅಡುಗೆ ಮಾಡಮ್ಮ, ಬೇಗ ಬೇಗ ಮಾಡಿ. ನನಗೆ ಯಾಕೆ ಹೇಳ್ತೀರಾ ಅಡುಗೆ ಮಾಡು ಅಂತ? ಬೇಕಾದ್ರೆ ಎದ್ದು ಬಂದು ಮಾಡಿ. ನಿಮ್ಮ ಮಗಳು ಬಂದರೆ ನಾನೇ ಅಡುಗೆ ಮಾಡಬೇಕು? ನಿಮ್ಮ ಮಗಳಿಗೆ ಹೇಳಿ ಅಡುಗೆ ಮಾಡ್ಕೊಂಡು ತಗೊಬರೋಕ್ಕೆ. ಇಲ್ಲಿ ಯಾರೂ ಆಳುಗಳಿಲ್ಲ. ಏನು ನಗ್ತೀರಾ ನಾನು ನೋಡಿ? ನಗುವಂಥದ್ದೇನೂ ಇಲ್ಲ ಇಲ್ಲಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವ್ರ ಮಗಳು ಬರೋತ್ತಕ್ಕೆ ನಾನು ಅಡುಗೆ ಮಾಡಬೇಕಂತೆ. ಇವರೇನೋ ಫ್ರೀಯಾಗಿ ಕೂತವ್ರೆ ಅಂದರೆ ಇದ್ದವರೆಲ್ಲ ಫ್ರೀಯಾಗಿ ಕೂತ್ಕೊಂಡಿದ್ದಾರ. ಬಂದು ನೋಡಿ ಅಡುಗೆ ಮನೇಲಿ ಎಷ್ಟು ಕೆಲಸ ಇದೆ ಅಂತ. ನಾನು ಮಾಡಲ್ಲ ಅಡುಗೆನ, ಬೇಕಾದರೆ ಮಾಡಿ, ಇಲ್ಲಾಂದರೆ ಬಿಡಿ, ನನಗೇನಾಗಬೇಕು. ಸಾಕಾಗ್ಬಿಟ್ಟಿದೆ, ಎಲ್ಲಾದರೂ ಓಡೋಗ್ಬಿಡ್ಲಾ ಅನಿಸ್ತಾ ಇದೆ. ನಾನೇ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ನಿಮಗೆ ಬೇರೆ ಹುಷಾರಿಲ್ಲ. ಅದ್ರ ಜೊತೆಲಿ ನನ್ನ ಮಗಳು ಬರ್ತಾಳೆ ಅಡುಗೆ ಮಾಡು ಅಂತ ಬೇರೆ ಹೇಳೋದು. ಇಲ್ಲ ನಾನು ಮಾಡಲ್ಲ. ಇಲ್ಲ ಒಂದು ನಿಮ್ಮ ಮಗಳು ಬರಬೇಕು, ಇಲ್ಲ ನಾನು ಹೋಗ್ಬೇಕು. ಎರಡಲ್ಲ ಒಂದು ಡಿಸೈಡ್ ಮಾಡಿ ನೀವು. ಯಾಕಮ್ಮ ಹಂಗೆ ಅರ್ಚಾಡ್ತೀಯಲ್ಲ? ನನ್ನ ಮಗಳು ಬರ್ತಾಳೆ ಅಂತ ಡ್ರಾಮಾ ಆಡ್ತಾ ಇದೆಯಾ ನೀನು? ಹೌದು, ಈಗೇನು ಹಂಗೆ ತಿಳ್ಕೊಳ್ಳಿ. ಅದೆಲ್ಲ ಆಗಲ್ಲ. ಅವ್ರ ಮನೇಲೆಲ್ಲ ತುಂಬ್ದಂಗಿರ್ಬೇಕು, ನಮ್ಮ ಮನೇಲೆಲ್ಲ ಖಾಲಿ ಆಗ್ಬಿಡ್ಬೇಕು. ನಮ್ಮ ಬಗ್ಗೆ ಅಂತೂ ನಿಮ್ಗೆ ಒಂಚೂರು ಯೋಚನೆ ಇಲ್ಲ. ಬರೀ ಮಗಳು 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 ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತೀರಾ. ನನ್ನ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನೀವು. ನಾನು ಮಾಡಲ್ಲ ಅಡುಗೆನ. ಹಲೋ ಏನಮ್ಮ? ಬೇಡ ಕಣಮ್ಮ, ಬರಬೇಡ. ಬೇಜಾರು ಮಾಡ್ಕೊತಾ ಇದ್ದಾಳೆ ನಿನ್ನ ಮತ್ತಿಗೆ. ನಾನು ಅದಕ್ಕೆ ಹೇಳಿದ್ದು, ಅದಕ್ಕೆ ಬೇಜಾರು ಮಾಡ್ಕೋತಾರೆ ನಾನು ಬಂದರೆ. ನಾನು ಬರಲ್ಲ ಅಂದರೂ ನೀನು ಬಲವಂತ ಮಾಡ್ತೀಯ. ವರ್ಷಕ್ಕೊಂದ್ಸರಿ ಬರ್ತೀಯಲ್ಲಮ್ಮ, ನೋಡ್ಬೇಕಲ್ಲಮ್ಮ, ಅದಕ್ಕೆ ನಂದೆ ಕಣಮ್ಮ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತಮ್ಮ. ನಾನೇ ಒಂದಿನ ನಿನ್ನನ್ನು ಮನೆಗೆ ಕರ್ಸ್ಕೊತೀನಿ. ನೀನು ಎಲ್ಲೂ ಹೋಗ್ಬೇಡ, ನನ್ನ ಮಗಳು ಬರಬೇಡ ಅಂತ ಹೇಳಿದ್ದೀನಿ. ಹೌದಾ ಅತ್ತೆ? ಅಯ್ಯೋ, ಆಮೇಲೆ ಸುಮ್ಮನೆ ನನ್ನ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಬೇಡ, ನಿಮ್ಮ ಮಗಳನ್ನ ಕರ್ಸ್ಕೊಳ್ಳಿ ಆಯಿತು. ಏನು ಅಡುಗೆ ಬೇಕೋ ನಾನೇ ಮಾಡ್ತೀನಿ.